ಜುಲೈ ಮುಗೀತು, ಆಗಸ್ಟ್ ಬಂತು, ಇನ್ನೂ ಎಕ್ಸಾಮ್ಗೆ ತುಂಬ ಟೈಮ್ ಇದೆ ಅಂತ ಯೋಚಿಸ್ತಿದ್ದೀರಾ? ಹಾಗಿದ್ದರೆ ಈ ವಿಡಿಯೋ ನಿಮಗಾಗಿಯೇ. ನೋಡಿ, ಇವತ್ತು ಆಗಸ್ಟ್ ಶುರು ಆಯಿತು. ಇನ್ನೂ ತುಂಬ ದಿನ ಇದೆ ಅಂತ ಅನ್ನಿಸ್ಬೋದು. ಆದರೆ ಕ್ಯಾಲೆಂಡರ್ ತುಂಬ ಫಾಸ್ಟಾಗಿ ಮೂವ್ ಆಗುತ್ತೆ. ಕಣ್ಣು ಮುಚ್ಚಿ ತೆಗೆಯುವಷ್ಟರಲ್ಲಿ ಆಗಸ್ಟ್ ಕೂಡ ಮುಗಿದು ಹೋಗುತ್ತೆ. ಸೆಪ್ಟೆಂಬರ್ ಕೂಡ ಹೋಗುತ್ತೆ. ಆಮೇಲೆ ಅಕ್ಟೋಬರ್, ಅಷ್ಟರಲ್ಲಿಯೇ ವಿ.ಒ ಎಕ್ಸಾಮ್ ಇರುತ್ತೆ. ಅದರ ನಂತರ SBI ಕ್ಲರ್ಕ್, IBPS ಕ್ಲರ್ಕ್, RRB PO, RRB ಕ್ಲರ್ಕ್, ಒಂದರ ಹಿಂದೆ ಒಂದರಂತೆ ಎಕ್ಸಾಮ್ ಶುರು ಆಗುತ್ತೆ. ನೋಡ್ತಾ 2026 ಕೂಡ ಮುಗಿದು ಹೋಗುತ್ತೆ. ಆಮೇಲೆ ಕೆಲವರು ಏನು ಹೇಳ್ತಾರೆ ಗೊತ್ತಾ? ಜನವರಿ 1ರಿಂದ ಫ್ರೆಶ್ ಆಗಿ ಸ್ಟಾರ್ಟ್ ಮಾಡ್ತೀನಿ. ಆದರೆ ಜನವರಿ ಬಂದ ತಕ್ಷಣ UPSC ನೋಟಿಫಿಕೇಷನ್ ಬರುತ್ತೆ. ನೋಟಿಫಿಕೇಷನ್ ಬಂದ ಮೇಲೆ ಪ್ಲ್ಯಾನಿಂಗ್ ಮಾಡೋಕ್ಕೆ ಸಮಯನೇ ಇರೋದಿಲ್ಲ. ಪ್ರಿಪ್ರೇಷನ್ ಮಾಡಿರಬೇಕಷ್ಟೇ. ಇವತ್ತು ನೀವು ಓದೋ ಒಂದು ಚಾಪ್ಟರ್ ನಾಳೆ ನಿಮ್ಮ ಸೆಲೆಕ್ಷನ್ಗೆ ಒಂದು ಸ್ಟೆಪ್ ಆಗ್ಬೋದು. ಹಾಗಾಗಿ ಪರ್ಫೆಕ್ಟ್ ಟೈಮ್ಗಾಗಿ ಕಾಯಬೇಡಿ, ಇವತ್ತೇ ಸ್ಟಾರ್ಟ್ ಮಾಡಿ. ಯಾಕೆಂದರೆ ಕ್ಯಾಲೆಂಡರ್ ಯಾರಿಗೋಸ್ಕರವೂ ನಿಲ್ಲೋದಿಲ್ಲ. ಎಕ್ಸಾಮ್ ಡೇಟ್ ಕೂಡ ಬದಲಾಗೋದಿಲ್ಲ. ಒಂದಿನ ಸ್ಟಾರ್ಟ್ ಮಾಡಬೇಕಿತ್ತು ಅಂತ ಪಶ್ಚಾತ್ತಾಪ ಪಡೋದಕ್ಕಿಂತ ಇವತ್ತೇ ಮೊದಲ ಪೇಜ್ ಓಪನ್ ಮಾಡಿ. ಫ್ಯೂಚರ್ನಲ್ಲಿ ನಿಮ್ಮನ್ನೇ ಪ್ರೌಡ್ ಮಾಡೋ ಡಿಸಿಷನ್ನ ಇವತ್ತೇ ತೆಗೆದುಕೊಳ್ಳಿ.